ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಅಲಸಂದಿ ಕಾಳು ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮುದ್ದೆ, ಚಪಾತಿ, ರೊಟ್ಟಿ, ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಅಲಸಂದಿ ಕಾಳು ಹುಳಿ ಸಾಂಬಾರು ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು: ಮೊದಲಿಗೆ ಒಣ ಅಲಸಂದಿ ಕಾಳು ತೊಗೊಂಡಿದ್ದೀನಿ 1 ಕಪ್, ಮತ್ತು ಒಗ್ಗರಣೆಗೆ 1 ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು, 1 ಟೊಮೆಟೊ ಸಣ್ಣದಾಗಿ ಹೆಚ್ಚಿರೋದು, 3 ರಿಂದ 4 ಬೆಳ್ಳುಳ್ಳಿ ಎಷ್ಟು ಗೆಜ್ಕೊಂಡಿರೋದು ಹಾಗೂ ಸ್ವಲ್ಪ ಕರಿಬೇವಿನ ಸೊಪ್ಪು. ನಾನಿಲ್ಲಿ ಬೇರೆ ಯಾವುದೇ ತರಕಾರಿಗಳನ್ನ ಹಾಕ್ತಾ ಇಲ್ಲ. ನೀವು ಬದನೆಕಾಯಿ, ಆಲೂಗಡ್ಡೆನ ಹಾಕೋಬೋದು, ಅದು ಆಪ್ಷನಲ್. ಬದನೆಕಾಯಿ, ಆಲೂಗಡ್ಡೆ ಹಾಕೊಂಡ್ರೆ ಇನ್ನಷ್ಟು ರುಚಿನ ಹೆಚ್ಚಿಸುತ್ತೆ. ಇವಾಗ ನಾನು ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ನ ಇಟ್ಕೊತಿದ್ದೀನಿ. ಇವಾಗ ನಾನು ಒಗ್ಗರಣೆನ ಹಾಕ್ಕೊತಿದ್ದೀನಿ. ಒಗ್ಗರಣೆಗೆ 2 ಟೇಬಲ್ ಸ್ಪೂನ್ ಸೂರ್ಯಕಾಂತಿ ಎಣ್ಣೆನ ಹಾಕ್ಕೊತಿದ್ದೀನಿ. ನಂತರ ಸಾಸಿವೆ 1 ಟೇಬಲ್ ಸ್ಪೂನ್, ಕರಿಬೇವು, 3 ರಿಂದ 4 ಬೆಳ್ಳುಳ್ಳಿ ಎಸ್ಳು, 1 ಈರುಳ್ಳಿ, ಸ್ವಲ್ಪ ಲೈಟ್ ಬ್ರೌನಿಷ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ನಾನಿವಾಗ 1 ಟೊಮೆಟೊನ ಹಾಕ್ಕೊತಿದ್ದೀನಿ. ಟೊಮೆಟೊ ಸ್ವಲ್ಪ ಫ್ರೈ ಆದರೆ ಸಾಕು. ನಾನಿವಾಗ 1 ಕಪ್ ಅಲಸಂದಿ ಕಾಳನ್ನ ಹಾಕ್ಕೊತಿದ್ದೀನಿ. ಇದು ಒಣ ಅಲಸಂದಿ ಕಾಳು, ಅದಕ್ಕೋಸ್ಕರ 3 ರಿಂದ 4 ವಿಷಲ್ಲು ಕೂಗಿಸ್ಬೇಕಾಗುತ್ತೆ. ನೀವು ಒಣ ಅಲಸಂದಿ ಕಾಳು ಬದಲಿಗೆ ಹಸಿ ಅಲಸಂದಿ ಕಾಳು ಸಹ ಹಾಕೋಬೋದು. ಹಸಿ ಅಲಸಂದಿ ಕಾಳು ಹಾಕೊಳ್ಳೋದಾದರೆ 2 ವಿಷಲ್ ಕೂಗಿಸಿದ್ರೆ ಸಾಕು. ನಾನಿವಾಗ 3 ರಿಂದ 4 ಕಪ್ನಷ್ಟು ನೀರನ್ನು ಹಾಕ್ಕೊತಿದ್ದೀನಿ. 1 ಕಪ್ ಅಲಸಂದಿ ಕಾಳಿಗೆ 3 ರಿಂದ 4 ಕಪ್ನಷ್ಟು ನೀರನ್ನು ಹಾಕೋಬೇಕು. ಯಾಕಂದರೆ ಇದು ಒಣ ಅಲಸಂದಿ ಕಾಳು ಆದ್ದರಿಂದ ನೀರು ಜಾಸ್ತಿ ಬೇಕಾಗುತ್ತೆ. 1 ಟೇಬಲ್ ಸ್ಪೂನ್ ಹರಳುಪ್ಪನ್ನು ಹಾಕ್ಕೊತಿದ್ದೀನಿ. ಹರಳುಪ್ಪನ್ನು ಹಾಕೋದ್ರಿಂದ ಕಾಳುಗಳು ಬೇಗ ಬೇಯುತ್ತೆ ಹಾಗೂ ಉಪ್ಪನ್ನು ಹಿಡಿಯುತ್ತೆ. ಇವಾಗ ನಾನು ಕುಕ್ಕರ್ನ ಮುಚ್ಚಳ ಮುಚ್ಚಿ 4 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. 4 ವಿಷಲ್ ಕೂಗಿಸ್ಕೋಬೇಕು, ಇಲ್ಲಾಂದರೆ ಕಾಳು ಅಷ್ಟು ಬೇಯೋದಿಲ್ಲ. ಇವಾಗ ಕುಕ್ಕರ್ 4 ವಿಷಲ್ ಕೂಗಿ ಆಗಿದೆ. ಇವಾಗ ನೀವು ನೋಡ್ಬೋದು ಕಾಳು ಹೇಗೆ ಬೆಂದಿದೆ ಅಂತ. ಈಗ ಸಾಂಬಾರಿಗೆ ನಾವು ಖಾರವನ್ನು ರೆಡಿ ಮಾಡ್ಕೊಳ್ಳೋಣ. ರೆಡಿ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋದು 1 ಈರುಳ್ಳಿ, 1 ಟೊಮೆಟೊ, ಸ್ವಲ್ಪ ಸಾಂಬಾರು ಸೊಪ್ಪು, 1 ಟೇಬಲ್ ಸ್ಪೂನಷ್ಟು ಕಡಲೆ, ಸ್ವಲ್ಪ ಕಾಯಿ ತುರಿ. ನಾನು ಇಲ್ಲಿ ಕಡಲೆ ತೊಗೊಂಡಿದ್ದೀನಿ 1 ಟೇಬಲ್ ಸ್ಪೂನ್. ನೀವು ಕಡಲೆ ಸ್ಕಿಪ್ ಮಾಡ್ಬೋದು. ಈಗ ಜಾರ್ಗೆ ಎಲ್ಲವನ್ನು ಹಾಕೊಳ್ಳೋಣ. ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ. ಈಗ ರುಬ್ಬಿದ್ದಾಗಿದೆ. ನಾನು ಹುಣಸೆಹಣ್ಣು ಮತ್ತು ಖಾರದ ಪುಡಿ, ಸಾಂಬಾರು ಪುಡಿ ಹಾಕೊಳ್ಳೋದನ್ನ ಮರ್ತಿದ್ದೆ. ಸೊ ಅದಕ್ಕೋಸ್ಕರ ಮತ್ತೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ನಾನಿವಾಗ 1 ಪಿತ್ತ ಹುಣಸೆಹಣ್ಣು ಮತ್ತು ಖಾರದ ಪುಡಿ ಮತ್ತು ಸಾಂಬಾರು ಪುಡಿ 2 ಮಿಶ್ರಣ ಮಾಡಿರುವಂತಹ ಪೌಡರ್ನ 1 ಟೇಬಲ್ ಸ್ಪೂನನ್ನು ಹಾಕ್ಕೊತಿದ್ದೀನಿ. ನೀವು 1 ಟೇಬಲ್ ಸ್ಪೂನ್ ಖಾರದ ಪುಡಿ ಮತ್ತು 1 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಸಪ್ರೇಟಾಗಿ ಹಾಕೋಬೋದು. ಇವಾಗ ಖಾರವನ್ನು ಈ ರೀತಿಯಾಗಿ ರುಬ್ಬಿದಾಗಿದೆ. ಈ ರೀತಿಯಾಗಿ ಪೇಸ್ಟ್ ಥರ ರುಬ್ಕೊಂಡಿದ್ದೀನಿ. ಈಗ ರುಬ್ಬಿರುವಂತಹ ಖಾರನ ಬೆಂದಿರುವಂತಹ ಕಾಳಿಗೆ ಹಾಕೊಳ್ಳೋಣ. ಕಾಳು ಮತ್ತು ಖಾರನ ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಗ್ಯಾಸ್ ಫ್ಲೇಮ್ನ ಫುಲ್ ಕಡಿಮೆ ಮಾಡಿ 10 to 15 ಮಿನಿಟ್ಸ್ ಖಾರನ ಬೇಯಿಸ್ಕೊಳ್ಳೋಣ. ಈ ರೀತಿಯಾಗಿ ಖಾರ ಮಿಶ್ರಿತ ಸಾಂಬಾರನ್ನ 10 to 15 ಮಿನಿಟ್ಸ್ ಬೇಯಿಸ್ಕೊಳ್ಳೋದ್ರಿಂದ ಖಾರದಲ್ಲಿರುವ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಇವಾಗ ನೀವು ನೋಡ್ಬೋದು ಸಾಂಬಾರು ಮಳ್ತಾ ಇದೆ. ನಾನಿವಾಗ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊತಿದ್ದೀನಿ. ಮೊದಲೇ ಕಾಳು ಬೇಯಲಿಕ್ಕೆ 1.5 ಟೇಬಲ್ ಸ್ಪೂನ್ ಹರಳುಪ್ಪನ್ನು ಹಾಕ್ಕೊಂಡಿರೋದ್ರಿಂದ ನಾನು ಕೊನೆಯಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಮತ್ತೆ 3 ಮಿನಿಟ್ಸ್ ಸಾಂಬಾರನ್ನ ಬೇಯಿಸ್ಕೊಳ್ಳೋಣ. ಇವಾಗ ನೀವು ನೋಡ್ಬೋದು ಸಾಂಬಾರು ಮಳ್ತಾ ಇದೆ. ಇವಾಗ ಸಾಂಬಾರು ರೆಡಿ ಆಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇವಾಗ ನೀವು ನೋಡ್ಬೋದು ತುಂಬ ರುಚಿಕರವಾದ ಅಲಸಂದಿ ಕಾಳು ಹುಳಿ ಸಾರು ರೆಡಿಯಾಗಿದೆ. ನಾನು ಇಲ್ಲಿ ಮಧ್ಯಾಹ್ನ ಮತ್ತು ರಾತ್ರಿ ಊಟಕ್ಕೆ ಅನ್ನ ಮತ್ತು ಮುದ್ದೆ ಜೊತೆಗೆ ಅಲಸಂದಿ ಕಾಳು ಹುಳಿ ಸಾರನ್ನ ಮಾಡಿದ್ದೀನಿ. ನೀವು ರೊಟ್ಟಿ ಮತ್ತು ಚಪಾತಿಗೂ ಸಹ ಮಾಡ್ಬೋದು. ಈ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತೆ ನೆಕ್ಸ್ಟ್ ರೆಸಿಪಿ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.